ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಮಾಡಿಕೊಂಡು ಆಕೆಯನ್ನು ಪುಸಲಾಯಿಸಿ ಕಿಡ್ನ್ಯಾಪ್ ಮಾಡಿದ್ದಾನೆ ಅಲ್ತಾಫ್ ಅನ್ನುವ ವ್ಯಕ್ತಿ. ಆಮೇಲೆ ಬಿಯರ್ನಲ್ಲಿ ಮಾದಕ ವಸ್ತುವನ್ನು ಬೆರೆಸಿ ಆಕೆಗೆ ಕೊಟ್ಟು ಆಕೆಯನ್ನು ಅತ್ಯಾಚಾರ ಮಾಡಿದ್ದಾನೆ. ಆಮೇಲೆ ಯುವತಿಯನ್ನು ಮನೆ ಸಮೀಪ ಬಿಟ್ಟೋಗಿದ್ದ ಈ ಆರೋಪಿ ಅಲ್ತಾಫ್. ಕೊನೆಗೂ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಪೋಷಕರ ಹೇಳಿಕೆಯಂತೆ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಸಂತ್ರಸ್ತೆಯ ಹೇಳಿಕೆಯನ್ನು ಪಡಿಬೇಕು, ವೈದ್ಯಕೀಯ ವರದಿ ಬರಬೇಕು. ಇದೆಲ್ಲ ಆದ ನಂತರ ಮುಂದಿನ ಕ್ರಮ ಅಂತಕ್ಕಂಥದ್ದು. ಹಾಗೆ ನೋಡಕ್ಕೆ ಹೋದರೆ ನಿನ್ನೆ ಈ ಪ್ರಕರಣದಲ್ಲಿ ಅಲ್ತಾಫ್ ಅನ್ನೋ ವ್ಯಕ್ತಿ ಹಿಂದೂ ಯುವತಿಯನ್ನು ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾನೆ, ಬೆಳಿಗ್ಗೆ ಸಾಯಂಕಾಲ ಕರ್ಕೊಂಡು ಬಂದು ಬಿಡ್ತಾನೆ. ಇಷ್ಟು ಮಾತ್ರ ಹಿಂದೂ ಜಾಗರಣ ವೇದಿಕೆಯವರು ಗಲಾಟೆ ಮಾಡಿದರು. ಆಕೆಯನ್ನು ಆತ ಯಾಕೆ ಕರ್ಕೊಂಡು ಹೋಗಬೇಕಾಗಿತ್ತು, ಏನು ಎತ್ತ ಅಂತ. ಆದರೆ ವಿಪರೀತ ನಶೆಯಲ್ಲಿದ್ದಂತಹ ಯುವತಿಯನ್ನು ಆ ನಂತರ ಮಾತನಾಡಿಸಿದಾಗ ಇದರ ಪ್ರಕರಣ ಏನು ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಮಾಡಿಕೊಂಡು ಆಕೆಯನ್ನು ಪುಸಲಾಯಿಸಿ ಕರ್ಕೊಂಡು ಹೋಗಿ ಬಿಯರ್ನಲ್ಲಿ ಮತ್ತು ಬರೋ ಔಷಧಿಯನ್ನು ಸೇರಿಸಿ ಆಕೆಗೆ ಕುಡಿಸಿದ್ದಾನೆ. ಅದಾದ ನಂತರ ಅತ್ಯಾಚಾರ ಕೂಡ ಆಗಿದೆ. ಅತ್ಯಾಚಾರವಾದ ಬಳಿಕ ಯುವತಿಯನ್ನು ಮನೆ ಹತ್ತಿರ ಕರ್ಕೊಂಡು ಬಂದು ಬಿಟ್ಟಿದ್ದಾನೆ ಈ ಆರೋಪಿ ಅಲ್ತಾಫ್. ಈಗ ಪೋಷಕರ ಹೇಳಿಕೆಯನ್ನು ಪಡ್ಕೊಂಡು ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಇನ್ನು ಸಂತ್ರಸ್ತೆಯ ಹೇಳಿಕೆಯನ್ನು ಪಡಿಬೇಕಾಗುತ್ತೆ, ಬಹಳ ಮುಖ್ಯವಾದದ್ದು ಅದು. ಹೆಂಗೆ ಇದು ಕಥೆ ಅಂತ ನೋಡೋದಾದರೆ, ಉಡುಪಿಯ ಕಾರ್ಕಳದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ನಿನ್ನೆ ಇನ್ಸ್ಟಾಗ್ರಾಮ್ನಲ್ಲಿ ಸಂತ್ರಸ್ತ ಯುವತಿಗೆ ಈ ಅಲ್ತಾಫ್ ಅನ್ನೋ ಆರೋಪಿ ಪರಿಚಯವಾಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಆಕೆಯನ್ನು ಈತ ಪರಿಚಯ ಮಾಡ್ಕೋತಾನೆ. ಪರಿಚಯ ಮಾಡಿಕೊಂಡ ನಂತರ ಯುವತಿಯನ್ನು ಪುಸಲಾಯಿಸಿ, ಅಂದರೆ ಮೆಸೇಜ್ ಮಾಡೋದು ಅದು ಇದು ಎಲ್ಲ ಮಾಡಿ ಪುಸಲಾಯಿಸಿ ಆಕೆಯನ್ನು ಕರ್ಕೊಂಡು ಹೋಗ್ತಾನೆ. ಸಂತ್ರಸ್ತೆಗೆ ಈತ 3 ತಿಂಗಳಿಂದ ಪರಿಚಯ ಅಂತಕ್ಕಂಥ ಮಾಹಿತಿ ಗೊತ್ತಾಗಿದೆ. 3 ತಿಂಗಳಿಂದ ಆಕೆ ಪರಿಚಯ ಇದ್ದ ಆಕೆಗೆ ಅಂತ ಗೊತ್ತಾಗಿದೆ. ಆದರೂ ಯುವತಿ ಅವನು ಕರೆದ ಅನ್ನೋ ಕಾರಣಕ್ಕೋಸ್ಕರ ಆತನ ಜೊತೆ ಹೋಗಿದ್ದಾಳೆ. ಆಮೇಲೆ ಯಾರೋ ಇಬ್ಬರು ಫ್ರೆಂಡ್ಸನ್ನು ಕರೆಸ್ಕೊಂಡು ಬಿಯರ್ ತರಿಸ್ಕೊಂಡಿದ್ದಾನೆ ಅಲ್ತಾಫ್. ಬಿಯರ್ ತರಿಸ್ಕೊಂಡು ಆತ ಕುಡಿದಿರೋದಲ್ಲ, ಅದಕ್ಕೆ ಮತ್ತು ಬರುವ ಔಷಧಿಯನ್ನು ಬೆರೆಸಿ ಆಕೆಗೆ ಕುಡಿಸಿದ್ದಾನೆ. ಕುಡಿಸಿ ಆಕೆಗೆ ಮತ್ತು ಬಂದ ನಂತರ ಅತ್ಯಾಚಾರವನ್ನು ಮಾಡಿದ್ದಾನೆ. ಆ ನಂತರ ಕಾರಲ್ಲಿ ಕರ್ಕೊಂಡು ಬಂದು ಮನೆ ಹತ್ತಿರ ಬಿಟ್ಟು ಹೋಗಿದ್ದಾರೆ. ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಇದನ್ನು ನೋಡಿದ್ದಾರೆ. ಮೊದಲಿಗೆ ಇವನು ಯಾಕೆ ಹಿಂದೂ ಹುಡುಗಿಯನ್ನು ಕರ್ಕೊಂಡು ಹೋಗಬೇಕಾಗಿತ್ತು, ಇದೇನು ಲವ್ ಜಿಹಾದ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಆ ನಂತರವೇ ಈ ಪ್ರಕರಣ ಬೆಳಕಿಗೆ ಬರುತ್ತೆ, ಇದು ಅತ್ಯಾಚಾರ ನಡೆದಿರತಕ್ಕಂಥದ್ದು ಅಂತ. ಸದ್ಯಕ್ಕೆ ಅಲ್ತಾಫ್ ಅನ್ನುವಂತಹ ವ್ಯಕ್ತಿಯನ್ನು ಈಗ ಕಾರ್ಕಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ಆಕೆಗೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಆಕೆ ಸ್ವಲ್ಪ ಚೇತರಿಸಿಕೊಂಡ ನಂತರ ಹೇಳಿಕೆಯನ್ನು ಪಡ್ಕೋತಾರೆ. ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆಯೇ. ಕೇಸಿಂದು ಸಾರಾಂಶ ಏನೆಂದರೆ, ವಿಕ್ಟಿಮ್ ಮತ್ತು ಅಕ್ಯೂಸ್ಡು 3 ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇದ್ದರು. ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರೋಕ್ಕೆ ಹೇಳ್ತಾ ಇದ್ದಾನೆ, ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ. ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ. ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ. ಇದರ ಸಲುವಾಗಿ ಆರೋಪಿ ಅಲ್ತಾಫ್ ಮತ್ತು ಆ ಡ್ರಿಂಕ್ಸನ್ನು ಬಿಯರ್ ಬಾಟಲ್ ಮತ್ತು ಡ್ರಿಂಕ್ಸನ್ನು ತಂದು ಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುವೇರಾ ಅವರನ್ನು ಮತ್ತು ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. ವಿಕ್ಟಿಮ್ ಈಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ KMC ಮಣಿಪಾಲ್ಗೆ ಶಿಫ್ಟ್ ಮಾಡಲಾಗಿದೆ. ಸೊ ವಿಕ್ಟಿಮ್ ಸಲುವಾಗಿ ಮತ್ತು ಅಕ್ಯೂಸ್ ಸಲುವಾಗಿ ಮುಂದೆ ಇರುವ ಲೀಗಲ್ ಪ್ರೊಸೀಜರ್ಸನ್ನು ಆದಷ್ಟು ಬೇಗನೆ ಮಾಡಿ ಮುಂದೆ ಕಾನೂನು ರೀತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡೆಯೋಣ. ದೀಪಕ್, ಇದೇನು ಲವ್ ಜಿಹಾದ್ ಕೇಸ ಅಂತ ಅನುಮಾನ ಬರ್ತಾ ಇದೆ. ಯಾಕೆಂದರೆ ಯುವತಿಗೆ ಈ ಆರೋಪಿ 3 ತಿಂಗಳಿಂದ ಪರಿಚಯ ಇದ್ದ. 3 ತಿಂಗಳಿಂದ ಪರಿಚಯ ಇದ್ದರೂ ಇವನು ಯಾರು ಏನು ಎತ್ತ ಅಂತ ತಿಳ್ಕೊಳ್ಳದೆ ಆತ ಕರೆದ ಅನ್ನೋ ಒಂದೇ ಕಾರಣಕ್ಕೆ ಹೋಗೋದು, ಬಿಯರ್ ಕುಡಿಯೋದು, ಇದೆಲ್ಲ ನೋಡ್ತಾ ಇದ್ದರೆ ಅವರಿಬ್ಬರಿಗೂ ಮೊದಲಿಂದ ಪರಿಚಯ ಇತ್ತಾ, ಪ್ರೀತಿ ಪ್ರೇಮ ಅಂತ ಏನಾದರೂ ಇತ್ತಾ, ಹೇಗೆ ಅಂತ? ಹೌದು ಅರವಿಂದ್, ಕಳೆದ 3 ತಿಂಗಳಿಂದ ಅವರಿಬ್ಬರಿಗೆ ಪರಿಚಯ ಇತ್ತು, ಓಡಾಟವನ್ನು ಮಾಡ್ತಾ ಇದ್ರು. ಇದು ಮೊದಲ ಬಾರಿ ಹೋಗಿರೋದು ಅಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ನಿನ್ನೆ ಏನಾಗಿದೆ ಅಂದರೆ, ಮಧ್ಯಾಹ್ನ ಯುವತಿಯನ್ನು ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಹೋಗಿ ಒಂದು ನಿರ್ಜನ ಪ್ರದೇಶಕ್ಕೆ, ಅಂದರೆ ರಂಗನಪಲ್ಕೆ ಅನ್ನೋ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಹೋದ ನಂತರ ಆಕೆಗೆ ಬಿಯರನ್ನು ಕುಡಿಸಿ, ಆ ಬಿಯರನ್ನು ತರಿಸಿದ್ದು ಕೂಡ ಆತನ ಗೆಳೆಯನ ಹತ್ರ, ಕ್ಷೇವಿಯರ್ ಡೇವಿಡ್ ಅನ್ನುವಂಥವನು. ಆತನ ಜೊತೆಗೆ ಬಿಯರನ್ನು ತರಿಸಿಕೊಂಡು ಅದಕ್ಕೆ ಮತ್ತು ಬರುವಂಥ ವಸ್ತುಗಳನ್ನು ಹಾಕಿ ಆಕೆಯ ಜೊತೆ ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಿದ್ದಾನೆ ಅನ್ನುವಂಥ ಆರೋಪ. ಈ ವಿಚಾರ ಸ್ಥಳೀಯ ಹಿಂದೂ ಸಂಘಟನೆಗಳಿಗೆ ಗೊತ್ತಾಗಿದೆ ಮತ್ತು ಆತ
ಯುವತಿಯನ್ನ ಮನೆಗೆ ಬಿಡುವಂತಹ ಸಂದರ್ಭದಲ್ಲಿ ಆಕೆ ತೂರಾಡಿಕೊಂಡು ಬಂದಿದ್ದಾಳೆ ಅನ್ನುವಂಥದ್ದು, ದೈಹಿಕವಾಗಿ ಸಾಕಷ್ಟು ಅವಳು ಸಾಮರ್ಥ್ಯವನ್ನು ಕಳೆದುಕೊಂಡಿದ್ಲು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಡೌಟ್ ಬಂದಂತಹ ಸಂದರ್ಭದಲ್ಲಿ ಆ ಯುವಕನನ್ನ ಹಿಡ್ಕೊಳ್ತಾರೆ ಮತ್ತು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅವರಿಬ್ಬರಿಗೆ ಗೆಳೆತನ ಇದ್ದ ಬಗ್ಗೆ ಸಾಕಷ್ಟು ಸ್ಥಳೀಯರು ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು. ಪೊಲೀಸರ ಮುಂದೆ ಕೂಡ ಇದೇ ಮಾಹಿತಿಗಳನ್ನು ನೀಡಲಾಗಿತ್ತು ಅರವಿಂದ್. ಆದರೆ ಮುಂದುವರಿದು ಗೊತ್ತಾಯಿತು ಈ ಕೃತ್ಯಕ್ಕೆ ಆತನ ಗೆಳೆಯರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಕರ್ಕೊಂಡು ಹೋದ ನಂತರ ಫೋನ್ ಮಾಡಿ ಬಿಯರ್ ಅನ್ನ ತರಿಸಿದ್ದಾನೆ ಮತ್ತು ಆಕೆಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮತ್ತು ಬರುವಂತ ವಸ್ತುಗಳನ್ನು ಮಿಕ್ಸ್ ಮಾಡಿದ್ದಾನೆ ಮತ್ತು ಆತ ರೇಪ್ ಮಾಡಿದ್ದಾನೆ ಅನ್ನುವಂಥದ್ದು ಇರುವಂತಹ ಆರೋಪ. ಈ ಹಿನ್ನೆಲೆಯಲ್ಲಿ ಅಲ್ತಾಫ್ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಆರಂಭದಲ್ಲಿ ಸಂತ್ರಸ್ತ ಯುವತಿಗೆ ಕಾರ್ಕಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗಿತ್ತು. ಆನಂತರ ಆಕೆಯ ವೈದ್ಯಕೀಯ ಪರೀಕ್ಷೆ ನಡೆಸುವ ಕಾರಣದಿಂದಾಗಿ ಮಣಿಪಾಲದ ಕೆಎಂಸಿಗೆ ಯುವತಿಯನ್ನು ಶಿಫ್ಟ್ ಮಾಡಿದ್ದಾರೆ. ಉಡುಪಿ SP ಡಾಕ್ಟರ್ ಅರುಣ್ ಅವರು ಮಾಹಿತಿ ಕೊಡುವ ಪ್ರಕಾರ ಈಗಾಗಲೇ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲ ವೆಬ್ಸೈಟ್ಗಳಲ್ಲಿ ಸುದ್ದಿಗಳು ಹರಿದಾಡ್ತಾ ಇರುವಂಥದ್ದು ಗ್ಯಾಂಗ್ ರೇಪ್ ಆಗಿದೆ ಅನ್ನುವಂಥದ್ದು. ಒಂದು ಪ್ರಮುಖವಾಗಿ ಸಂತ್ರಸ್ತೆಯ ಹೇಳಿಕೆ ಇರ್ಬೋದು ಈ ಹಿನ್ನೆಲೆಯಲ್ಲಿ, ಅಥವಾ ಅವರ ಕುಟುಂಬಸ್ಥರು ಕೊಟ್ಟಿರುವಂತಹ ದೂರು, ಅಥವಾ ಸದ್ಯಕ್ಕೆ ಆಗಿರುವ ವೈದ್ಯಕೀಯ ವರದಿಗಳ ಪ್ರಕಾರ ಯಾವುದೇ ಗ್ಯಾಂಗ್ ರೇಪ್ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ SP ಅವರು ಕೊಟ್ಟಿರುವಂತಹ ಮಾಹಿತಿ. ಅದರ ಜೊತೆಗೆ ಹಿಂದೂ ಸಂಘಟನೆಯವರು ಕಾರ್ಕಳದ ಬಿಜೆಪಿಯ ಪ್ರಮುಖರುಗಳು DYSP ಅನ್ನ ಭೇಟಿಯಾಗಿ ಈ ಬಗ್ಗೆ ಸಮಗ್ರ ತನಿಖೆಯನ್ನು ಮಾಡಬೇಕು ಮತ್ತು ಗ್ಯಾಂಗ್ ರೇಪ್ ಆಗಿದ್ರೆ ಎಲ್ಲ ಆರೋಪಿಗಳನ್ನ ಬಂಧನ ಮಾಡಬೇಕು ಅನ್ನುವಂಥ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಯಾರು ಆ ಫೋನ್ ಲೊಕೇಶನ್ ಅಲ್ಲಿ ಇದ್ರು, ಆತನ ಜೊತೆಗೆ ಇರುವಂತಹ ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಫೋನ್ ಡೀಟೇಲ್ಗಳು, ಅದನ್ನ ಕಲೆ ಹಾಕೊಂಡು ಯಾರು 2-3 ಜನರ ಮೇಲೆ ಆರೋಪ ಇದೆ ಅವರನ್ನ ಪೊಲೀಸರು ಪತ್ತೆ ಹಚ್ಚಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಪ್ರಕ್ರಿಯೆಗಳು ಕೂಡ ಮುಂದುವರೆದಿರುವಂತದ್ದು. ಈಗ ಯುವತಿಯ ಆರೋಗ್ಯ ಹೇಗಿದೆ ದೀಪಕ್? ಜೊತೆಗೆ ಆಕೆಯಿಂದ ಪೊಲೀಸ್ ಸ್ಟೇಟ್ಮೆಂಟ್ ತಗೊಂಡ್ರ? ದೂರು ಕೊಟ್ಟವ್ರು ಯಾರು, ಪೋಷಕರ ಅಥವಾ ಯುವತಿಯ? ಹೌದು ಅರವಿಂದ್, ದೂರು ಕೊಟ್ಟಿರುವಂತದ್ದು ಸಂತ್ರಸ್ತೆಯ ತಾಯಿ. ಮತ್ತು ಆರಂಭಿಕ ಹಂತದಲ್ಲಿ ಆಕೆ ಬಹಳ ಪಾನಮತ್ತ ಆಗಿರುವಂತಹ ಸಂದರ್ಭದಲ್ಲಿ ಮತ್ತು ದೈಹಿಕವಾಗಿ ಬಹಳಷ್ಟು ಬಳಲಿರುವಂತಹ ಹಿನ್ನೆಲೆಯಲ್ಲಿ ಆರಂಭಿಕ ಕೆಲವು ಸ್ಟೇಟ್ಮೆಂಟ್ಗಳನ್ನು ಕಾರ್ಕಳದಲ್ಲಿ ಪಡೆಯಲಾಗಿತ್ತು. ಆದರೆ ಆಕೆಯನ್ನ ಮಣಿಪಾಲ KMCಗೆ ಶಿಫ್ಟ್ ಮಾಡಿದ ನಂತರ ಈಗಷ್ಟೇ ಪೊಲೀಸರು ಆ ಮಾಹಿತಿಗಳನ್ನು ಪಡೆದುಕೊಳ್ಬೇಕಾಗಿದೆ. SP ಅವರು ಮಾಹಿತಿ ಕೊಟ್ಟ ಪ್ರಕಾರ ಈವರೆಗೆ ಆಕೆಯಿಂದ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಸದ್ಯಕ್ಕೆ ಆಕೆ ಚಿಕಿತ್ಸೆಗೆ ಸ್ಪಂದನೆಯನ್ನ ಕೊಡ್ತಾ ಇದ್ದಾಳೆ. ಥ್ಯಾಂಕ್ ಯು ದೀಪಕ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಪ್ರಕರಣದ ಆಳಕ್ಕೆ ಇಳಿತಾ ಇದ್ದಾಗೆ ಇನ್ನೊಂದಷ್ಟು ಸತ್ಯಾಂಶಗಳು ಹೊರಗೆ ಬರಬೇಕಾಗಿದೆ. ನೋಡೋಣ ಏನಾಗುತ್ತೆ ಅಂತ.